ಕೈಮಾ ನೋಡಿ, ಕೈಮಾ 4 ಉಂಡೆ ಬರುತ್ತೆ ಒಂದು ಪ್ಲೇಟಿಗೆ, 2 ಉಂಡೆ ಹಾಫ್ಗೆ. ಸಿಎಸ್ ನಾಟಿ ಸ್ಟೈಲ್ ಮಜಾನೋ ಮಜಾ. ಫ್ಯಾಟ್ ನೋಡಿ ಹೆಂಗಿದೆ, ಫ್ಯಾಟು ನನಗೆ ಸಖತ್ ಇಷ್ಟ ಆಗುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಫುಡ್ ಫ್ಯಾಕ್ಟ್ರಿ. ಇವತ್ತು ನಾವು ಎಲ್ಲಿದ್ದೀವಿ ಅಂತ ಹೇಳಿದ್ರೆ KHP ಅಪಾರ್ಟ್ಮೆಂಟ್ ಇದೆಯಲ್ಲ ಶಿರ್ಕೆ, ಅದರ ಆಪೋಸಿಟ್ ಒಂದು ನಾಗಮಂಗಲ ನಾಟಿ ಹೋಟೆಲ್ ಅಂತ ಇದೆ. ಪ್ಯೂರ್ ನಾಟಿ ಹೋಟೆಲು. ಈ ಮನೆಯಿಂದನೇ ಅಡುಗೆ ಮಾಡ್ಕೊಬಂದು ಮುಂದೆ ಇಟ್ಕೊಂಡು ಸರ್ವ್ ಮಾಡ್ತಾರೆ. ಭಾನುವಾರ ನಿಮಗೆ ಕಾಲು ಸೂಪು, ಇಡ್ಲಿ, ದೋಸೆ ಎಲ್ಲ ಸಿಗುತ್ತೆ. ನಾವು ಬಂದಿರೋದು ಇವತ್ತು ಮಧ್ಯಾಹ್ನ ಊಟದ ಟೈಮು. ಹೋಟೆಲ್ ಡೀಟೇಲ್ಸ್ ಮತ್ತು ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೋಡ್ಕೊಂಡು ಬರ್ಬೋದು. ಬನ್ನಿ ಇವಾಗ ತಡ ಮಾಡದೆ ಹೋಗಿ ಟೇಸ್ಟ್ ಮಾಡೋಣ. ಕೈಮಾನ ಇದು ಚಿಕನ್ ಪೆಪ್ಪರ್ ಡ್ರೈ. ಚಿಕನ್ ಪೆಪ್ಪರ್ ಡ್ರೈ ಇದು ಚಿಕನ್ ಪೆಪ್ಪರ್ ಡ್ರೈ, ನಾಟಿ ಮಸಾಲ, ಓನ್ ಮೇಡ್ ಮಸಾಲ, ನಾಟಿ ಮಸಾಲ, ಚಿಕನ್ ಪೆಪ್ಪರ್ ಡ್ರೈ, ಲಿವರ್ ಮಸಾಲ, ಫ್ರೆಶ್ ಲಿವರ್ ಮಸಾಲ, ನಾಟಿ ಮಸಾಲ, ಯಾವುದೇ ಕೆಮಿಕಲ್ ಇಲ್ಲ, ನಾಟಿ ಲಿವರ್ ಮಸಾಲ, ಚಿಕನ್ ಮಸಾಲ, ಯಾವುದೇ ಕೆಮಿಕಲ್ ಇರಲ್ಲ, ಏನಿರಲ್ಲ, ಓನ್ ಮೇಡ್ ನಾಟಿ ಚಿಕನ್ ಮಸಾಲ. 1860 ರೂಪಾಯಿ ಮೂಟೆ. ಬುಲೆಟ್ ರೈಸೇ ಹಾಕೋದು, ಸರ್ವಿ ಸಮೇತ ಮಟನ್ ಸೇರು. ಮಟನ್ ಊರಿಂದ ಬರುತ್ತೆ, ನಾಟಿ ಮಟನ್ ಊರಿಂದ. ನಾಗಮಂಗಲ ನಮ್ದು 10 ಬ್ರಾಂಚ್ ಇದೆ. 10 ಬ್ರಾಂಚ್ ಇದೆಯಾ ಬೆಂಗಳೂರಲ್ಲಿ? ಬೋಟಿ ಗೊಜ್ಜು, ನಾಟಿ ಬೋಟಿ ಗೊಜ್ಜು, ಬೋಟಿ ಮಸಾಲ, ಯಾವುದೇ ಕೆಮಿಕಲ್ಲು, ಟೇಸ್ಟಿಂಗ್ ಪೌಡ್ರು ಯಾವುದು ಬಳಸಲ್ಲ. ನಾಟಿ ಬೋಟಿ ಮಸಾಲ ನೋಡಿ, ನಾಟಿ ಬೋಟಿ ಮಸಾಲ. ತಲೆ ಮಾಂಸ ಕೇವಲ 80 ರೂಪಾಯಿ ಹಾಫ್. 80 ರೂಪಾಯಿ ಹಾಫ್, ಫುಲ್ 160. ನಾಟಿ ತಲೆ ಮಾಂಸ, ಮೇಕೆ ತಲೆ ಮಾಂಸ ಕೇವಲ 80 ರೂಪಾಯಿ ಹಾಫ್. ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಒಣಕೆರೆ ಹೋಬಳಿ ಮಾಚಲಘಟ್ಟ ಎಂಬ ಗ್ರಾಮದಿಂದ ಬರುವ ನಾಟಿ ಮಟನ್. ಅದೇ ಗ್ರಾಮದಿಂದ ನಾವೇ ಬೆಳೆದಿರೋಂಥ ಮೇಕೆಗಳು, ನಾವೇ ಸಾಕಿರೋದು. ಮೇಕೆ ಫಾರಮ್ ಇದೆ ನಮ್ಮದು, ಸ್ವಂತ ಮೇಕೆ ಫಾರಮ್ ಇದೆ. ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಒಣಕೆರೆ ಹೋಬಳಿ ಮಾಚಲಘಟ್ಟ ಗ್ರಾಮ. ಸ್ವಂತ ಮೇಕೆ ಫಾರಮ್ ಇದೆ. ಸ್ವಂತ ಫಾರಮಿಂದ ಬರೋ ಮೇಕೆ ಮಾಂಸ, ನಾಟಿ ಮಟನ್. ಎಷ್ಟು ಎರಡಕ್ಕ ಕೈಮಾ ತೊಳಿ ಸರ್. ನಾನು ಇನ್ಫ್ಯಾಕ್ಟ್ ಅಮೇರಿಕಾಯಿಂದ ಬಂದಿರೋದು, ಅಲ್ಲೂ ಈ ಥರ ಊಟ ಸಿಗಲ್ಲ, ಅಷ್ಟು ರುಚಿಯಾಗಿತ್ತು. ತಲೆ ಮುದ್ದೆಗೆ ಹೋಗಿ ನಾನು ಹಿಟ್ ಅಂತ ಹೇಳಿಬಿಟ್ಟೆ, ಹಿಟ್ ಅಂದರೆ ಬೇರೆ. ಆಮೇಲೆ ರೊಟ್ಟಿ ತುಂಬ ಚೆನ್ನಾಗಿತ್ತು, ಸೂಪರ್. 1 ಥಮ್ ಅಪ್ ಅಲ್ಲ, 2 ಥಮ್ಸ್ ಅಪ್ ಮಾಡಿಬಿಟ್ಟು ಹೋಗ್ತೀನಿ. ಆಲ್ಮೋಸ್ಟ್ ಡೈಲಿ ಇಲ್ಲೇ ಬಂದು ಮಾಡ್ತೇನೆ. ಪ್ಲಾಸ್ಟಿಕ್ ಬಳಸಂಗಿಲ್ಲ ಅಂದರೆ ಅವರು ಇವರು ಅರ್ಥ ಮಾಡ್ಕೋಬೇಕಲ್ವ, ಜನ ಅರ್ಥ ಮಾಡ್ಕೋಬೇಕು. ಜನ ಬದಲಾಗೋವರೆಗೂ ಏನು ಮಾಡೋಕ್ಕಾಗಲ್ಲ. ಕೈಮಾ ಮುದ್ದೆ ಬಸ್ಸು ಸೇಮ. ಪರೋಟ ತೊಗೊಂಡಿದ್ದೀರಿ, ಪರೋಟ ಮತ್ತು ಚಾರ್ವಾದೆಲ್ಲ ತೊಗೊಂಡಿದ್ದೀರಿ, ಚೆನ್ನಾಗಿದೆ ಊಟ ಎಲ್ಲ. ಅವರು 2 ಪರೋಟ ಆಪಲ್ ಬೈಟು ಮಾಡಲ
ಕೊಡು ಓಕೆ ಸೆಟ್. ನಾವು ಹೇಳ್ತಾ ಇದ್ದೀವಿ, ಎಲ್ಲರೂ ಪದ್ಧತಿಯಿಂದ ಆನಂದದಿಂದ ತಿಂತ ಹೋಗ್ತಾ ಇದ್ದಾರೆ. ಚಿಕನ್ನು, ಚಿಕನ್ ಪೆಪ್ಪರು, ಚಿಕನ್ ಮಸಾಲ, ಬೋಟಿ ಗೊಜ್ಜು, ತಲೆ ಮಾಂಸ, ಇದಕ್ಕೆ ಜಾಸ್ತಿ ಆಯ್ತದಣ್ಣ. ಬೇರೆ ಕೊಡ್ತೀನಿ. ಹಾಂ, ತಲೆ ಮಾಂಸ, ಚಿಕನ್ ಮಸಾಲ, ಚಿಕನ್ ಪೆಪ್ಪರು, ಮಟನ್ನು, ಕೈಮಾ ಉಂಡೆ ಹಾಕ್ಲ ಒಂದಾ. ಕೈಮಾ ಉಂಡೆ ತಲೆ ಮಾಂಸ ಹಾಕ್ಸ್ಕೊಂಡಿದ್ದೀನಿ 2 ಪೀಸು. ಚಿಕನ್ ಫ್ರೈ ಇದೆ, ಹಾಗೆ ನಿಮ್ಗೆಲ್ರಿಗೂ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ಎರಡು ಪೀಸ್ ಹಾಕ್ಸ್ಕೊಂಡಿದ್ದೀನಿ. ಕೈಮಾ ಇದೆ, ಬೋಟಿ ಗೊಜ್ಜಿದೆ, ಚಿಕನ್ ಚಾಪ್ಸ್ ಇದೆ ಮತ್ತು ತಲೆ ಮಾಂಸ. ಪರೋಟ ಬೇಕು ಅಂದರೆ ಪರೋಟ ಸಿಗುತ್ತೆ, ಹಾಗೆ ಮುದ್ದೆ ಬೇಕು ಅಂದರೆ ಮುದ್ದೆ ಸಿಗುತ್ತೆ. ಚಪಾತಿ ಕೂಡ ಇದೆ, ವೈಟ್ ರೈಸ್ ಇದೆ. ನಾಗಮಂಗ್ಲೆಯಿಂದನೇ ತರಿಸೋದಂತೆ ಇವರು ಮರಿನ, ಪ್ಯೂರು ನಾಟಿ ಸ್ಟೈಲು. ನೀವು ಕೆಂಗೇರಿ ಸೈಡು ಶಿರ್ಕೆ ಅಪಾರ್ಟ್ಮೆಂಟ್ ಇದೆಯಲ್ಲ, ಅದ್ರ ಆಪೋಸಿಟ್ಟು ನೀವೇನಾದ್ರು ಈ ಕಡೆ ಬಂದಾಗ ಒಂದು ಒಳ್ಳೆ ನಾಟಿ ಸ್ಟೈಲ್ ಊಟ ಮಾಡಬೇಕು ಅಂತ ಹೇಳಿದ್ರೆ ನೆಲಮಂಗಲ ನಾಟಿ ಹೋಟೆಲ್ಗೆ ಬನ್ನಿ, ತುಂಬ ಚೆನ್ನಾಗಿರುತ್ತೆ ಫುಡ್ಡು. ಭಾನುವಾರ ಮತ್ತೆ ಇವರು ಬೆಳಿಗ್ಗೆ ಕಾಲು ಸೂಪು, ಇಡ್ಲಿ, ದೋಸೆ ಎಲ್ಲ ಸಿಗುತ್ತಂತೆ. ಅದನ್ನು ಕೂಡ ಒಂದಿನ ವೀಡಿಯೋ ಮಾಡೋಣ, ಟೇಸ್ಟ್ ಮಾಡೋಣ. ಶೇರ್ವ ನೋಡಿದೆ ನಿಮಗೆ, ಬರೀ ಚರ್ಬಿನೇ ತುಂಬಿದೆ, ಪಾತ್ರೆ ತುಂಬ ಎಲ್ಲ ಶೇರ್ವ. ಇವರು ಮನೆ ಮಸಾಲ ನಾಟಿ ಊಟ ನಿಜವಾಗ್ಲೂ ಭಾಳ ಚೆನ್ನಾಗಿದೆ ಊಟ. ನೀವು ನೋಡಿದ್ರೆ ತುಂಬ ಎಷ್ಟು ಜನ ಬರ್ತಾಯಿದ್ರು ಅಂತ. ಪಾರ್ಸಲ್ಲಿ ಜಾಸ್ತಿ ಹೆಚ್ಚಾಗಿ ಇಲ್ಲಿ ಪಾರ್ಸೆಲ್ ತೊಗೊಂಡು ಹೋಗ್ತಾ ಇದ್ದಾರೆ ನಾನು ನೋಡಿದಾಗೆ. ನಮಗಂತೂ ನಾಟಿ ಸ್ಟೈಲು ಸ್ಟ್ರೀಟ್ ಫುಡ್ ಊಟನೇ ತುಂಬ ಇಷ್ಟ. ಊಟ ಎಲ್ಲಿ ಚೆನ್ನಾಗಿರುತ್ತೆ ಅಲ್ಲಿ ನನಗೆ ತುಂಬ ಇಷ್ಟ ಆಗುತ್ತೆ. ಸ್ಟ್ರೀಟ್ ಫುಡ್ಡು ಬೇರೆ ಹೋಟೆಲ್ಲು ಅಂತಲ್ಲ, ಊಟ ಚೆನ್ನಾಗಿರಬೇಕು. ಗುಡ್ ಫುಡ್ ಈಸ್ ಗುಡ್ ಹೆಲ್ತ್ ಅಂತಲ್ವಾ. ನಮಗೆ ನಾಟಿ ಸ್ಟೈಲ್ ತುಂಬ ಇಷ್ಟ. ಕೈಮಾ ನೋಡಿ, ಕೈಮಾ 4 ಉಂಡೆ ಬರುತ್ತೆ ಒಂದು ಪ್ಲೇಟ್ಗೆ, 2 ಉಂಡೆ ಹಾಫ್ಗೆ. ಚಿಯರ್ಸ್. ಆ ಕೈಮಾನ ಟೇಸ್ಟ್ ಮಾಡಿರೋರಿಗೆ ಮಾತ್ರ ಗೊತ್ತಿರುತ್ತೆ ಅದು ರುಚಿ. ಒಂದು ಸರಿ ಟ್ರೈ ಮಾಡಿ. ಕೈಮಾ ಸಖತ್ತಾಗಿದೆ. ನಾಟಿ ಸ್ಟೈಲ್ ಮಜಾನೋ ಮಜಾ. ಒಳ್ಳೆ ಕೊಬ್ಬಿದ ಕುರಿ ಅನ್ಸೋದೆ. ಸಿಕ್ಕಾಪಟ್ಟೆ ಫ್ಯಾಟ್ ನೋಡಿ ಹೆಂಗಿದೆ. ಫ್ಯಾಟು ನನಗೆ ಸಖತ್ ಇಷ್ಟ ಆಗುತ್ತೆ. ಸೊ ಎಲ್ಲ ಮುದ್ದೆ ಎಲ್ಲ ಫಿನಿಶ್ ಆಯಿತು, ಮಟನ್ ಎಲ್ಲ ಫಿನಿಶ್ ಆಯಿತು. ರೈಸ್ ತೊಗೊಂಡೆ ಅರ್ಧ. ನಿಮಗೆ ನಾಟಿ ಸ್ಟೈಲ್ ಒಂದು ಒಳ್ಳೆ ಊಟ ಮಾಡಬೇಕು ಮಧ್ಯಾಹ್ನ ಈ ಸೈಡ್ ಬಂದರೆ ನಾಟಿ ಹೋಟೆಲ್ಗೆ ವಿಸಿಟ್ ಮಾಡ್ಬೋದು. ಸೊ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್. ಅವ್ವ ಕಣ್ಣು ನಮ್ಮ ಜೀವ ಕಣ್ಣು.